ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ, ಸೊ ಹಿಂದಿನ ಹಲವಾರು ದಿನಗಳಿಂದ ನಾವು ಎಜುಕೇಷನ್ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಸೊ ಒಂದಿಷ್ಟು ಅಡೆತಡೆಗಳಿಂದ ಆಗಿರ್ಬೋದು ಅಥವಾ ನಾವು ಔಟ್ ಆಫ್ ಸ್ಟೇಷನ್ ಒಳಗಡೆ ಇರೋದ್ರಿಂದ ಒಂದಿಷ್ಟು ಎಜುಕೇಷನ್ ವೀಡಿಯೋಸ್ಗಳನ್ನು ಮಾಡೋದು ಸ್ಟಾಪ್ ಮಾಡಿದ್ವಿ. ಸೊ ಈಗ ಬ್ಯಾಕ್ ಟು ದ ಪೆವಿಲಿಯನ್ ಅನ್ನೋ ಥರ ಅಂದರೆ ನಾವು ಹೊಳ್ಳೆ ಈ ಒಂದು ಎಜುಕೇಷನ್ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಎಜುಕೇಷನ್ ವಿಡಿಯೋ ಏನಪ್ಪ ಅಂತಂದ್ರೆ, ಸೊ ಎಲ್ಲರೂ ನೋಡಿರ್ಬೋದು ನೀವು ನನ್ನ ಯೂಟ್ಯೂಬ್ ತಮ್ನಿಲನ್ನು, ಈ ಒಂದು ವಿಡಿಯೋದ ತಮ್ನಿಲನ್ನು. ಸೊ ಏನು ಗುಡ್ ನ್ಯೂಸು ಅಂತ ಕೇಳಿದರೆ, ಸೊ BEd ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಸೊ ಭಾಳಷ್ಟು ದಿನಗಳಿಂದ ನಿಮಗೆಲ್ಲರಿಗೂ ಕೂಡ ಈ ಒಂದು BEd ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಸಿಕ್ಕಿದೆ ನಿಮಗೆ. ಏನಂತಂದ್ರೆ ಭಾಳಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಎಜುಕೇಷನ್ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಪ್ರಾಯಶಃ ನಾನು ಕೂಡ ಒಂದಿಷ್ಟು ವೀಡಿಯೋಸ್ಗಳೊಳಗಡೆ ಹೇಳಿದ್ದೀನಿ. ಸೊ ಏನಪ್ಪ ಅಂತಂದ್ರೆ, ಈ ವರ್ಷ ಕರೀತಾರೆ, ಈ ತಿಂಗಳು ಕರೀತಾರೆ, ಮುಂದಿನ ತಿಂಗಳು ಕರೀತಾರೆ, ಇಲ್ಲ ಸೆಪ್ಟೆಂಬರ್ದಾಗ ಕರೀತಾರೆ, ಅಕ್ಟೋಬರ್ದಾಗ ಕರಿಬೇಕಿತ್ತು, ಜುಲೈದಾಗ ಕರೀತಾರೆ ಅಂತೇಳಿ ಜನವರಿ ಫೆಬ್ರವರಿ ಎಲ್ಲನೂ ನಿಮಗೆ ಹೇಳಿ 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 ಮೋಟಿವೇಶನ್ ಮಾಡಿ 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 ಕೊನೆಗೂ ಈ ಒಂದು ಆಗಸ್ಟಿಗೆ ತಂದು ಹಚ್ಚಿದ್ವಿ. ಆಗಸ್ಟ್ 2026 ಇದೆ. ಸೊ ಎಲ್ಲಿವರೆಗೂ ಕೂಡ ತಂದು ಹಚ್ಚಿದ್ವಿ. ಕೊನೆಗೂ ಕೂಡ ಗೌರ್ಮೆಂಟ್ದವ್ರು ಕಣ್ಣು ತೆಗೆದ್ರು ಅಥವಾ ಎದ್ರು ಅಂತ ತಿಳ್ಕೊಂಬಿಟ್ರಿ ನೀವು. ಸೊ ಎದ್ಬಿಟ್ರು. ಸೊ ಡೇಟನ್ನು ಅನೌನ್ಸ್ ಮಾಡಿದಾರೆ, ಏನೇನು ಡೇಟ್ ಅನೌನ್ಸ್ ಮಾಡಿದಾರೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡಿ ಹೇಳ್ತೀನಿ, ಏನು ಲೈಕ್ ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಆಮೇಲೆ ಯಾವಾಗ ಎಕ್ಸಾಮ್ ಅದಾವ ಅಂತ ಹೇಳ್ತೀನಿ. ಸೊ ಸೆಂಟ್ರದ್ದಾಗಿರ್ಬೋದು ಅಥವಾ ಡಿಸ್ಟಿಕ್ ವೈಸ್ ಇನ್ನೂ ಹೇಳಲ್ಲ. ಸೊ ಅದು ನಿಮ್ಗೆ ಈವ್ನಿಂಗ್ ಒಂದು ವೀಡಿಯೋ ಮಾಡಿ ಹೇಳ್ತಾ ಇರ್ತೀನಿ. ಸೊ ಮೊದಲಿಗೆ ಈ ಒಂದು ಡೇಟ್ ಅಂತಂದರೆ ಏನಪ್ಪ, ಈಗ ಈ ಒಂದು ಅಪ್ಲಿಕೇಶನ್ ಹಾಕೋದು BEdದವರು ಈ CET ಅಪ್ಲಿಕೇಶನ್ ಹಾಕಬೇಕಲ್ಲ, ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಈಗ. ಸೊ ಮೊದಲನೇ ಡೇಟ್ ಏನಪ್ಪ ಅಂತಂದ್ರೆ ಒಂದು 18/8/2026 ಅಂದರೆ 18ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನೀವು ಅಪ್ಲಿಕೇಶನ್ನ ಹಾಕೋದು. ಓಕೆ. ಸೊ ಅಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರೆ ಮುಂದಿನ ತಿಂಗಳು 7ನೇ ತಾರೀಕು ಅಂದ್ರೆ 7/9/2020ವರೆಗೂ ಕೂಡ ಈ ಒಂದು ಡೇಟನ್ನು ಇರ್ತದೆ. ಸೊ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ. ಓಕೆ. ನಿಮಗೇನಾದರೂ ಡಾಕ್ಯುಮೆಂಟ್ಸ್ ಡೌಟ್ಸ್ ಇತ್ತಂದರೆ, ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕ್ರಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ಏನೇನು ಬೇಕು ರೆಕಾರ್ಡ್ಸ್ಗಳು ಅಂತ ಕೇಳಿದ್ರೆ, ಸೊ ನೀವು ಕೆಳಗಡೆ ಕಮೆಂಟ್ಸ್ ಮಾಡಿ ನಿಮಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೇನೇನು ಈ ಒಂದು ಎಕ್ಸಾಮ್ ಯಾವಾಗ ರೀ ಅಂತ ಕೇಳ್ಬೋದು ನೀವು. ಸೊ ನಿಮಗೆ ಎಕ್ಸಾಮ್ಗಳು ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತಂದ್ರೆ, ಈ HSTRದವ್ರದ್ದು ಬೇರೆ ಇದೆ, ಆಮೇಲೆ GPSTRದವ್ರು ಬೇರೆ ಇದೆ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ HSTRದೊಳಗಡೆ ಏನಿದೆ ನೋಡಿರಿ. ಮೊದಲಿಗೆ ನಿಮಗೆ ಇಲ್ಲಿ ನಾನು HSTRದವ್ರದ್ದು ಹೇಳ್ತಾ ಹೋಗ್ತೀನಿ. ಸೊ HSTRದೊಳಗಡೆ ಸ್ಪೆಸಿಫಿಕ್ ಆಗಿ HKದವ್ರದ್ದು ಯಾವಾಗ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅಂತ. ಸೊ HK ಬೇರೆ HK ಬೇರೆ ಡೇಟ್ ಇರ್ತದೆ. ಸೊ HKದವ್ರದ್ದು 12/10/2026 ಮೊದಲನೇ ಪೇಪರು, ಅದಾದಮೇಲೆ 13/10/2026 ಎರಡನೇ ಪೇಪರು. ಓಕೆ. ಸೊ ಇನ್ನು HKದವರು ಹೈದರಾಬಾದ್ ಕರ್ನಾಟಕದವ್ರದ್ದು HSTRದು ಯಾವಾಗ ಡೇಟ್ ಅದ ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇ ಪೇಪರ್ ಯಾವಾಗಿರುತ್ತೆ ಅಂದ್ರೆ ನಿಮ್ಮದು 21/10/2026 ಇರುತ್ತೆ. ಎರಡನೇ ಪೇಪರು 22/10/2026 ಇರುತ್ತೆ. ಸೊ ನಿಮ್ದು ಇಲ್ಲಿ HKದವ್ರದ್ದು ಬೇರೆ, HKದವ್ರದ್ದು ಬೇರೆ. ಸೊ HKದವ್ರಿಗೆ HKದವ್ರಿಗಿನ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು GPSTRದವ್ರದ್ದು. ಓಕೆ. GPSTRದವ್ರದೊಳಗಡೆ HKದವ್ರದ್ದು ಯಾವಾಗ ಬಿಟ್ಟಿದ್ದಾರೆ, HKದವ್ರದ್ದು ಯಾವಾಗ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಮೊದಲಿಗೆ HKದವ್ರದ್ದು ಡೇಟನ್ನು ನೋಡೋಣ. HKದವ್ರದ್ದು ನಿಮ್ಗೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾವೆ. ಸೊ 8/10/2026 ಮೊದಲನೇ ಪೇಪರು, ಅದಾದಮೇಲೆ 9/10/2026 ಎರಡನೇ ಪೇಪರು. ಓಕೆ. ಅದಾದಮೇಲೆ HKದವ್ರದ್ದು ಅಂದರೆ ಹೈದರಾಬಾದ್ ಕರ್ನಾಟಕದವ್ರದ್ದು ಯಾವಾಗ ಡೇಟ್ ಇದೆ ಎಕ್ಸಾಮ್ ಅಂತ ಕೇಳಿದರೆ, ಅವ್ರಿಗೂ ಕೂಡ 21/10/2026, 22/10/2026 ಅಂದರೆ ಮೊದಲನೇ ಪೇಪರು 21ನೇ ತಾರೀಕಿಗೆ, ಎರಡನೇ ಪೇಪರು 22ನೇ ತಾರೀಕಿಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕದವ್ರಿಗಿದೆ. ಸೊ HSTRದೊಳಗಡೆ ಸೇಮು, ಆಮೇಲೆ GPSTRದೊಳಗೂ ಕೂಡ ಸೇಮ್ ಇದೆ ನಿಮಗೆ ಹೈದರಾಬಾದ್ ಕರ್ನಾಟಕದವ್ರಿಗೆ. ಸೊ ಇದು ನಿಮ್ಗೆ ಈ ಒಂದು ಡೇಟದ್ದು ಎಕ್ಸಾಮ್ ಡೇಟದ್ದು ಆಯಿತು. ಅದಾದಮೇಲೆ ಆ ಒಂದು ಅಪ್ಲಿಕೇಶನ್ನ ಯಾವಾಗಿಂದ ಯಾವಾಗ ಹಾಕ್ಕೋಬೋದು ಅಂತಲೇ ಇದೆ. ಸೊ ಏನಾದರೂ ಡೌಟ್ಸ್ಗಳಿದ್ವು ಅಂತಂದರೆ ನಿಮ್ಗೆ ಇದರೊಳಗಡೆ, ಅಂದರೆ ನಾ ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ಡೌಟ್ ಇದೆ ಅಥವಾ ಸೊ ಇನ್ನೊಂದು ನ್ಯೂಸು, ಇದು ಬ್ಯಾಡ್ ನ್ಯೂಸ್ ಅಂತಲೇ ತಿಳ್ಕೊಬೋದು ನೀವು. ಏನಪ್ಪ ಅಂತಂದ್ರೆ ಮತ್ತೆ ಸಿಲೆಬಸ್ ಚೇಂಜ್ ಮಾಡಿದ್ದಾರೆ ಅದಾ. ಸೊ ನಾ ಕೇಳಿರೋ ಪ್ರಕಾರ ಈಗ ಆಲ್ರೆಡಿ 2 ಸಲ ಮಾಡಿದ್ರೆ, ಸೊ ಮತ್ತೊಮ್ಮೆ 3ನೇ ಸಲ ಸಿಲೆಬಸನ್ನು ಚೇಂಜ್ ಮಾಡಿದ್ದಾರೆ. ಇದು ಮಾತ್ರ ದೊಡ್ಡ ಹೊಡೆತು ನಿಮ್ಗೆ. ಸೊ ಭಾಳಷ್ಟು ಡಿಫಿಕಲ್ಟ್ ಇದೆ. ಪ್ರತಿ ಸಬ್ಜೆಕ್ಟ್ನಾಗೂ 10 ಮಾರ್ಕ್ಸಿನ ತೆಗೆದುಬಿಟ್ಟಾನ. ಕನ್ನಡ, ಇಂಗ್ಲೀಷ್, ಆಮೇಲೆ ಸೋಷಿಯಲ್ ಸೈನ್ಸ್, ಸೈಕ್ಯಾಟ್ರಿಕ್ ಎಲ್ಲರೊಳಗೂ 10 ಮಾರ್ಕ್ಸಿಂದ GK ಒಳಗಾರ ಆಗಿರ್ಬೋದು, ಎಲ್ಲರೊಳಗೂ 10 ಮಾರ್ಕ್ಸಿನ ತೆಗೆದುಬಿಟ್ಟಾನ. ಸೊ ಭಾರಿ ಡಿಫಿಕಲ್ಟ್ ಐತಿ. ಯಾರೂ ಕೂಡ ಮಿಸ್ಲೀಡ್ ಮಾಡ್ಕೊಂಡು ಅಥವಾ ಲೇಜಿನೆಸ್ ಮಾಡ್ಕೊಂಡು ಓದಿದ್ರೆ ಸಾಧ್ಯತೆ ಕಡಿಮೆ ಇದೆ ನೀವು ಪಾಸ್ ಆಗೋದು. ಸೊ ಅದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗ್ತದೆ ನೀವು ಈ ಒಂದು ಟೆಸ್ಟನ್ನು ಪಾಸ್ ಆಗಬೇಕಂದ್ರೆ. ಓಕೆ. ಸೊ ಏನಾದರೂ ಡೌಟ್ ಇದ್ದಂದ್ರೆ
ಸೊ ಕೆಳಗಡೆ ಕಮೆಂಟ್ಸ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಪ್ಪ. ಈ ಥರ ವೀಡಿಯೋಸ್ಗಳನ್ನು ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಇನ್ಫಾರ್ಮೇಷನ್ ಜಲ್ದಿನೇ ಕೊಡ್ತೀವಿ. ಸೊ ಈಗ ಆಲ್ರೆಡಿ ಟೈಮ್ 6:30ಗೆ ಬಿಟ್ಟಿದ್ದಾರೆ, 6:06ಗೆ ಬಿಟ್ಟಿದ್ದಾರೆ. ಸೊ ಇದು 7 ಆಗಿದೆ ಈಗ. ಸೊ 7ಕ್ಕೆ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.